Hello, Namaste. Now I am here to give you brief idea about the types of fluid flow. ಅಂದರೆ ಇವತ್ತು ನಾವೇನು ಮಾಡೋಣ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಫ್ಲೂಯಿಡ್ ಫ್ಲೋ ಬಗ್ಗೆ ನಾವೇನು ಮಾಡೋಣ ಬ್ರೀಫ್ ಆಗಿ ನೋಡೋಣ. ಎಸ್, ಕ್ಯಾನ್ ಎನಿವನ್ ಟೆಲ್ ವಾಟ್ ಈಸ್ ಅ ಫ್ಲೂಯಿಡ್? ಯಾರಾದರೂ ಹೇಳ್ತೀರಾ ಫ್ಲೂಯಿಡ್ ಅಂದರೆ ಏನು ಅಂತ? ಎಸ್, ದ ಫ್ಲೂಯಿಡ್ ಮೀನ್ಸ್ ವಾಟ್? ದ ಫ್ಲೂಯಿಡ್ ಮೀನ್ಸ್ ಇಟ್ ಫ್ಲೋಸ್. That may be either gas or maybe it may be liquid. ಫ್ಲೂಯಿಡ್ ಅಂದರೆ ಏನು ಫ್ಲೋ ಆಗುತ್ತಲ್ಲ ಅದಕ್ಕೆ ಏನಂತ ಕರಿತೀವಿ? ಇಟ್ ಇಸ್ ಕಾಲ್ಡ್ ಅಸ್ ಅ ಫ್ಲೂಯಿಡ್. ಅದು ಲಿಕ್ವಿಡ್ ಕೂಡ ಆಗಿರ್ಬೋದು, ಗ್ಯಾಸಿಯಸ್ ಕೂಡ ಇರ್ಬೋದು. ಸಮ್ಟೈಮ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಮೀಡಿಯಾ ಇನ್ ಆರ್ಡರ್ ಟು ಗೈಡ್ ದ ಫ್ಲೋ ಆಫ್ ದ ಫ್ಲೂಯಿಡ್. ಅಂದರೆ ನಾವು ಏನು ಮಾಡ್ತೀವಿ, ಮೀಡಿಯಾನ ಯೂಸ್ ಮಾಡ್ತೀವಿ ಇನ್ ಆರ್ಡರ್ ಟು ಗೈಡ್ ದ ಫ್ಲೂಯಿಡ್. ಫ್ಲೋ ಡೈರೆಕ್ಷನನ್ನು ಗೈಡ್ ಮಾಡಲಿಕ್ಕೆ ನಾವೇನು ಮಾಡಬೇಕಾಗತ್ತೆ, ಒಂದು ಮೀಡಿಯಾನ ಯೂಸ್ ಮಾಡಬೇಕು. ಸಚ್ ಆಸ್ ಪೈಪ್ಸ್, ಚಾನಲ್ಸ್, ಟ್ಯೂಬ್ಸ್, ಅದನ್ನೆಲ್ಲ ನಾವೇನು ಕಟ್ಟಿರ್ತೀವಿ. ಇಟ್ ಇಸ್ ಅ ಮೀಡಿಯಾ ಟು ಫ್ಲೋ ದ ಫ್ಲೂಯಿಡ್. Here we are going to study the types of fluid flow. It is a part of fluid mechanics and it deals with the fluid dynamics. ಇಲ್ಲಿ ನಾವೇನು ಮಾಡ್ತಿದ್ದೀವಿ, ಫ್ಲೂಯಿಡ್ ಫ್ಲೋ ಬಗ್ಗೆ ಕರಿತಿದ್ದೀವಲ್ಲ, ಇಟ್ ಈಸ್ ಪಾರ್ಟ್ ಆಫ್ ದ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಆ್ಯಂಡ್ ಇದು ಏನು ಮಾಡ್ತಾ ಇದೆ, ಫ್ಲೂಯಿಡ್ ಡೈನಾಮಿಕ್ಸ್ ಬಗ್ಗೆ ಏನು ಮಾಡುತ್ತೆ ಹೇಳುತ್ತೆ. ನೌ ಎ ಸ್ಮಾಲ್ ಕ್ವಶನ್ ಫಾರ್ ಯು. ಕ್ಯಾನ್ ಎನಿವನ್ ಟೆಲ್ ವೈ ಡಸ್ ದ ಫ್ಲೂಯಿಡ್ ಫ್ಲೋ? ಇವಾಗ ನಾವೊಂದು ಕ್ವಶನ್ ಕೇಳ್ತೀನಿ ನಿಮಗೆ. ಇವಾಗ ಫ್ಲೂಯಿಡ್ ಯಾಕೆ ಫ್ಲೋ ಆಗುತ್ತೆ ಅಂತ ಯಾರಾದರೂ ಹೇಳ್ತೀರಾ? ವೇಟ್, ಐ ವಿಲ್ ಇಲಿಸ್ಟ್ರೇಟ್ ಒನ್ ಎಕ್ಸಾಂಪಲ್, ಲೇಟರ್ ಯು ಕ್ಯಾನ್ ಟೆಲ್. ಕಷ್ಟ ಆಗ್ತಿದೆಯಾ? ಇವಾಗ ಒಂದು ಎಕ್ಸಾಂಪಲ್ನ ಇಲಿಸ್ಟ್ರೇಟ್ ಮಾಡ್ತೀನಿ, ಆಮೇಲೆ ಹೇಳುವಂತೆ. ಕನ್ಸಿಡರ್ ಐ ಆಮ್ ಹ್ಯಾವಿಂಗ್ ದ ಟೂ ಟ್ಯಾಂಕ್ಸ್, ಟ್ಯಾಂಕ್ ಎ ಆ್ಯಂಡ್ ಟ್ಯಾಂಕ್ ಬಿ, ವಿಚ್ ಆರ್ ಎಟ್ ದ ಸೇಮ್ ಲೆವೆಲ್ ಆನ್ ದ ಗ್ರೌಂಡ್. ಏನಿರುತ್ತೆ, ನನ್ನ ಹತ್ರ ಎರಡು ಟ್ಯಾಂಕ್ ಇದೆ ಅಂತ ತಿಳ್ಕೊಳ್ಳಿ, ಎ ಅಂತ ಬಿ ಅಂತಿದೆ. ಅದು ಏನಿದೆ, ಒಂದು ಗ್ರೌಂಡಲ್ಲಿ ಎಟ್ ಅ ಸೇಮ್ ಲೆವೆಲಲ್ಲಿ ಇದೆ. Then I connected these tanks with the help of the pipe. ಏನು ಮಾಡ್ತೀನಿ, ಒಂದು ಪೈಪನ್ನು ತೊಗೊಂಡ್ಬಿಟ್ಟು ಎರಡು ಟ್ಯಾಂಕನ್ನು ನಾನು ಏನು ಮಾಡ್ತೀನಿ, ಜಾಯಿನ್ ಮಾಡ್ತೀನಿ ಅಥವಾ ಕನೆಕ್ಟ್ ಮಾಡ್ತೀನಿ. ದೆನ್ ಐ ವಿಲ್ ಫಿಲ್ ದ ಟ್ಯಾಂಕ್ ಎ ವಿತ್ ದ ಫ್ಲೂಯಿಡ್, ಸೇ ವಾಟರ್. ಓಕೆ, ಇಲ್ಲಿ ನಾನೇನು ಮಾಡ್ತಿದ್ದೀನಿ, ಟ್ಯಾಂಕ್ ಎ ಇದೆಯಲ್ಲ, ಆ ಟ್ಯಾಂಕ್ ಎದಲ್ಲಿ ನಾನೇನು ಮಾಡ್ತೀನಿ, ಲಿಕ್ವಿಡ್ ಅಥವಾ ಯಾವುದೋ ಒಂದು ಫ್ಲೂಯಿಡನ್ನು ಏನು ಮಾಡ್ತೀನಿ, ಫಿಲ್ ಮಾಡ್ತೀನಿ. ಓಕೆ, ಅಥವಾ ನೀರು ಇರ್ಬೋದು, ಏನೋ ಒಂದು ಫಿಲ್ ಮಾಡ್ತೀನಿ. ಓಕೆ, ದೆನ್ what will happens, the liquid from the ಎದಲ್ಲಿ ಏನು ಲಿಕ್ವಿಡ್ ಇರುತ್ತೆ ಅಥವಾ ಏನು ಫ್ಲೂಯಿಡ್ ಇರುತ್ತಲ್ಲ, ಅದೇನಾಗುತ್ತೆ, ಸ್ಟಾರ್ಟ್ಸ್ ಟು ಫ್ಲೋ ಫ್ರಾಮ್ ಎ ಟು ಬಿ ಥ್ರೂ ದ ಪೈಪ್. ಏನಾಗುತ್ತೆ, ಲಿಕ್ವಿಡ್ ಏನು ಎದಲ್ಲಿ ಸ್ಟೋರ್ ಆಗಿರುತ್ತಲ್ಲ, ಆ ಸ್ಟೋರ್ ಆಗಿರೋ ಲಿಕ್ವಿಡ್ ಏನಾಗಿರುತ್ತೆ, ಬಿಗೆ ಏನಾಗುತ್ತೆ, ಫ್ಲೋ ಆಗುತ್ತೆ, ಬಿ ಕಡೆ ಏನಾಗುತ್ತೆ, ಮೂವ್ ಆಗುತ್ತೆ. ಟಿಲ್ ಲೆವೆಲ್ ಆನ್ ದ ಬೋತ್ ಸೈಡ್ ಬಿಕಮ್ ಈಕ್ವಲ್. ಎಲ್ಲಿ ತನಕ ಲೆವೆಲ್ ಇರುತ್ತಲ್ಲ, ಟ್ಯಾಂಕ್ ಎ ಮತ್ತು ಟ್ಯಾಂಕ್ ಬಿ ಮಧ್ಯೆ ಏನು ಲೆವೆಲ್ ಇರುತ್ತಲ್ಲ, ಅದು ಈಕ್ವಲ್ ಆಗೋ ತನಕ ಏನಾಗುತ್ತೆ, ಲಿಕ್ವಿಡ್ ಏನಾಗುತ್ತೆ, ಫ್ಲೋ ಆಗುತ್ತೆ. ನೌ ಟೆಲ್ ಮೀ ವೈ ಇಟ್ ಈಸ್ ಸೋ. ಇವಾಗ ಹೇಳಿ, ಯಾಕೆ ಲಿಕ್ವಿಡ್ ಎದಿಂದ ಬಿಗೆ ಫ್ಲೋ ಆಗ್ತಾ ಇದೆ? ಎಸ್, ಬಿಕಾಸ್ ಆಫ್ ಅನ್ಬ್ಯಾಲೆನ್ಸ್ ಆಫ್ ದ ಫೋರ್ಸ್. ಹೌದು, ಯಾಕಂದರೆ ಇಲ್ಲಿ ಎರಡು ಮಧ್ಯೆ ಏನಾಗಿರುತ್ತೆ, ಬ್ಯಾಲೆನ್ಸ್ ಆಗಿರಲ್ಲ. ಅದಕ್ಕೆ ಏನಾಗಿರುತ್ತೆ, ಲಿಕ್ವಿಡ್ ಫ್ಲೋಸ್ ಫ್ರಾಮ್ ಎ ಟು ಬಿ. ದಿಸ್ ವಿ ಡೀಲ್ಸ್ ವಿತ್ ಲೇಟರ್. ಓಕೆ, ಇದನ್ನು ನಾವೇನು ಮಾಡೋಣ, ಲೇಟರ್ ಅಪ್ಕಮಿಂಗ್ ಕ್ಲಾಸ್ ಸೆಷನಲ್ಲಿ ನೋಡೋಣ, ಯಾಕೆ ಇದು ಈ ಥರ ಆಗುತ್ತೆ ಅಂತ. ನೌ ವಿ ಗೋ ಟುವರ್ಡ್ಸ್ ದ ಟೈಪ್ ಆಫ್ ದ ಫ್ಲೂಯಿಡ್ ಫ್ಲೋ. ಇವಾಗ ನಾವೇನು, ನಮ್ಮ ಇಂಟೆನ್ಷನ್ ಏನು, ವಿ ವಿಲ್ ಸ್ಟಡಿ ದ ಟೈಪ್ಸ್ ಆಫ್ ದ ಫ್ಲೂಯಿಡ್ ಫ್ಲೋ. Okay, at the beginning of this video I will give you the brief idea of the flow and their types, and at the end of the video I will show how it will be. ಇವಾಗ ಬಿಗಿನಿಂಗ್ ಆಫ್ ದ ವಿಡಿಯೋದಲ್ಲಿ ನಾವೇನು ಮಾಡೋಣ, ಟೈಪ್ಸ್ ಆಫ್ ಫ್ಲೋ ಬಗ್ಗೆ ನಾವೇನು ಮಾಡೋಣ, ಸ್ಟಡಿ ಮಾಡೋಣ. ಅಟ್ ಲಾಸ್ಟಲ್ಲಿ ನಾನೇನು ಮಾಡ್ತೀನಿ, ಟೈಪ್ಸ್ ಆಫ್ ದ ಫ್ಲೋನ ಬೇರೆ ಒಂದು ವಿಡಿಯೋನ ತೋರಿಸ್ತೀನಿ. ಓಕೆ, the flow of the fluid is classified into two categories. First one is a streamline flow. Streamline flow ಅಂತ ಕ್ಲಾಸಿಫೈ ಮಾಡಿದ್ದೀವಿ. ನೆಕ್ಸ್ಟ್ another one is a turbulent flow. Then what is streamline flow? If a fluid flows in such a way that
its velocity at a point is always same in magnitude and direction, then we can say the fluid is in a streamline flow. ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಆ ಫ್ಲೂಯಿಡ್ ಈ ವೆಲಾಸಿಟಿ ಏನಿರುತ್ತೆ ಅದ್ರ ಮ್ಯಾಗ್ನಿಟ್ಯೂಡ್ ಏನಿರುತ್ತೆ ಎರಡು ಸೇಮ್ ಇರುತ್ತೆ, ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ದೆನ್ ವಿ ಕ್ಯಾನ್ ಕಾಲ್ ದ ಫ್ಲೂಯಿಡ್ ಈಸ್ ಇನ್ ಸ್ಟೀಮ್ ಲೈನ್ ಫ್ಲೋ. ಓಕೆ, ಸಪೋಸ್ ದ ಫ್ಲೂಯಿಡ್ flows in same direction with the same velocity at a particular point, then we can tell the fluid is in streamline flow. Now we consider a point A here. I will consider this point as a. Now whatever the particles comes in this position, the particle is having the same velocity, let us say 20 meter per second, 20 meter per second. Then next coming particle also having the same velocity and same direction, then we can say the fluid is in streamline flow. ಇವಾಗ ಏನಾಗುತ್ತೆ, ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಎ ಅಂತ. ಆ ಎ ಪಾರ್ಟಿಕುಲರ್ ಪ್ಲೇಸಲ್ಲಿ ಒಂದು ಪಾರ್ಟಿಕಲ್ 20 ಮೀಟರ್ ಪರ್ ಸೆಕೆಂಡ್ ಇದ್ದರೆ, ನೆಕ್ಸ್ಟ್ ಒಂದು ಪಾರ್ಟಿಕಲ್ ಬರುತ್ತಲ್ಲ, ಫ್ಲೂಯಿಡ್ ಪಾರ್ಟಿಕಲ್ ಬರುತ್ತಲ್ಲ, ಅದು ಕೂಡ ಏನಿರುತ್ತೆ 20 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಮತ್ತು ಏನಿರುತ್ತೆ, ಡೈರೆಕ್ಷನ್ ಕೂಡ ಏನಿರುತ್ತೆ ಸೇಮ್ ಇರುತ್ತೆ. ಆವಾಗ ನಾವು ಏನಂತ ಕರಿಬೋದು, ದ ಫ್ಲೂಯಿಡ್ ಈಸ್ ಇನ್ ಸ್ಟೀಮ್ ಲೈನ್ ಫ್ಲೋ ಅಂತ ಕರಿಬೋದು. ದೆನ್ ಐ ವಿಲ್ ಕನ್ಸಿಡರ್ ಅನದರ್ ಪಾಯಿಂಟ್ ಬಿ. ಓಕೆ, ಈ ಪರ್ಟಿಕ್ಯುಲರ್ ಪಾಯಿಂಟ್ ಬಿ ದಲ್ಲಿ ಫ್ಲೂಯಿಡ್ ಪಾರ್ಟಿಕಲ್ಸ್ ವೆಲಾಸಿಟಿ ಏನಿರುತ್ತೆ ಅಂದರೆ 30 ಮೀಟರ್ ಪರ್ ಸೆಕೆಂಡ್ and direction is the same. Okay, now I will consider another point B here. Consider the one particle and it is having the 30 meter per next particle comes in this position, then the velocity of that particle is also 30 meter per second and having the same direction, then we can say the fluid is in streamline flow. The streamline flow is also known as steady flow, orderly flow, ಲ್ಯಾಮಿನಾರ್ ಫ್ಲೋ. ಇಲ್ಲೇನಿರುತ್ತೆ, ಸ್ಟೀಮ್ ಲೈನ್ ಫ್ಲೋ ಅಂತ ಇದೆಯಲ್ಲ ಅದಕ್ಕೆ ಏನಂತ ಕರಿಬೋದು, ಮತ್ತು ಸ್ಟಡಿ ಫ್ಲೋ ಅಂತಲೂ ಕರಿಬೋದು, ಆರ್ಡರ್ಲಿ ಫ್ಲೋ ಅಂತ ಕರಿಬೋದು, ಲ್ಯಾಮಿನಾರ್ ಫ್ಲೋ ಅಂತಲೂ ಕರಿಬೋದು. In order to get a streamline motion, the fluid should be in a parallel layer and the mixing should not be between the parallel layer. It happens only when fluid is at the very low velocity and there is no lateral mixing. ಇವಾಗ ಲ್ಯಾಮಿನಾರ್ ಫ್ಲೋ ಆಗಬೇಕಾದ್ರೆ ಏನಿರಬೇಕು, ಫ್ಲೂಯಿಡ್ ಲೇಯರ್ ಬೈ ಲೇಯರ್ ಏನಾಗ್ತಾ ಇರಬೇಕು, ಫ್ಲೋ ಆಗ್ತಾ ಇರಬೇಕು. ಇದು ಯಾವಾಗ ಸಾಧ್ಯ, ವೆನ್ ದ ಫ್ಲೂಯಿಡ್ ಈಸ್ ಹ್ಯಾವಿಂಗ್ ದ ಲೋ ವೆಲಾಸಿಟಿ ಫ್ಲೂಯಿಡ್ ಏನಾಗ್ತಾ ಇರಬೇಕು, ಫ್ಲೋ ಆಗ್ತಾ ಇರಬೇಕು, ಅಂದರೆ ಮಾತ್ರ ಇದು ಸಾಧ್ಯ. ಮತ್ತು ಅಲ್ಲಿ ಯಾವುದೇ ಮಿಕ್ಸಿಂಗ್ ಇರ್ಬೋದು, ಆವಾಗ ಮಾತ್ರ ಸ್ಟೀಮ್ ಲೈನ್ ಫ್ಲೋನ ಅಕ್ವೈರ್ ಮಾಡಲಿಕ್ಕೆ ಸಾಧ್ಯ. ನೆಕ್ಸ್ಟ್, ಟರ್ಬುಲೆಂಟ್ ಫ್ಲೋ. ಇಫ್ ದ ಫ್ಲೂಯಿಡ್ ಪಾರ್ಟಿಕಲ್ ಫ್ಲೋ ಫಾಸ್ಟ್ and velocity changes continuously, then we can say the fluid acquires a turbulent flow. ಇವಾಗ ಏನಾಗುತ್ತೆ, ಒಂದು ಪೈಪಲ್ಲಿ ಏನಾಗುತ್ತೆ, ಫ್ಲೂಯಿಡ್ ಫ್ಲೋ ಆಗ್ತಿದೆ ಅಂತ ತಿಳ್ಕೊಳ್ಳಿ. ಇವಾಗ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಫ್ಲೂಯಿಡ್ ಪಾರ್ಟಿಕಲ್ ವೆಲಾಸಿಟಿ ಕೂಡ ಚೇಂಜ್ ಆಗ್ತಾ ಇದೆ ಮತ್ತು ಡೈರೆಕ್ಷನ್ ಕೂಡ ಚೇಂಜ್ ಆಗ್ತಿದೆ, ಅದಕ್ಕೇನಂತ ಕರಿಬೋದು, ಟರ್ಬುಲೆಂಟ್ ಫ್ಲೋ ಅಂತ ಕರಿಬೋದು. ಕನ್ಸಿಡರ್ ಎ ಫ್ಲೂಯಿಡ್ ಫ್ಲೋಸ್ ಟು ದ ಪೈಪ್. ಇಫ್ ದ ಪಾರ್ಟಿಕಲ್ velocity of the particle is changing at a point continuously and direction also changes continuously, then we can say the fluid is in turbulent flow. For example, I am considering a point A here. Okay, what happens here, particles comes here and the next particle comes here, both are of different velocity and directions also different, then we can say the fluid is in turbulent flow. ಒಂದು ಪಾರ್ಟಿಕಲ್ ಬರುತ್ತೆ, ಅದ್ರ ವೆಲಾಸಿಟಿ ಏನಿರುತ್ತೆ, ಸೇ 20 ಮೀಟರ್ ಪರ್ ಸೆಕೆಂಡ್. ಓಕೆ, ನೆಕ್ಸ್ಟ್ ಮತ್ತೊಂದು ಪಾರ್ಟಿಕಲ್ ಬರುತ್ತೆ, ಅದ್ರ ವೆಲಾಸಿಟಿನೂ ಕೂಡ ಏನಿರುತ್ತೆ, ಈ 20 ಮೀಟರ್ ಪರ್ ಸೆಕೆಂಡ್ ಆಗಬೇಕಂತೂ ಇಲ್ಲ, ಡೈರೆಕ್ಷನ್ ಕೂಡ ಏನಿರುತ್ತೆ ಸೇಮ್ ಆಗಿರಲ್ಲ, ಆವಾಗ ನಾವೆಂತ ಕರಿಬೋದು, ಇಟ್ ಇಸ್ ಕಾಲ್ಡ್ ಎಸ್ ಎ ಟರ್ಬುಲೆಂಟ್ ಫ್ಲೋ. ನೌ ಐ ವಿಲ್ ಕನ್ಸಿಡರ್ ಎ ಪಾಯಿಂಟ್ ಎ ಹಿಯರ್, one point A here. As it passes, next fluid particle will come here, arrive here. The particle velocity may not be same or direction also different from the initial particle, then we can say the fluid is in turbulent flow. Usually the turbulent flow happens at the higher velocity. ಇವಾಗ ಯೂಶಲಿ ಟರ್ಬುಲೆಂಟ್ ಫ್ಲೋ ಬರುತ್ತಲ್ಲ, ಅದು ಹೈಯರ್ ವೆಲಾಸಿಟಿ ಆಫ್ ದ ಫ್ಲೂಯಿಡ್ ಅಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗತ್ತೆ.
Okay, the transition velocity of the fluid which converts a laminar flow to turbulent flow is known as a critical velocity. ಇವಾಗ ಏನಾಗ್ತಾ ಇರೋದೆ, ಒಂದು ವೆಲಾಸಿಟಿ ಇರುತ್ತೆ, ವೆಲಾಸಿಟಿ ಆಫ್ ದ ಫ್ಲೂಯಿಡ್ ಅದು ಏನು ಮಾಡುತ್ತೆ, ನಿಮ್ಮ ಲ್ಯಾಮಿನಾರ್ ಫ್ಲೋನ ಏನು ಮಾಡುತ್ತೆ, ಟರ್ಬುಲೆಂಟ್ ಫ್ಲೋಗೆ ಕನ್ವರ್ಟ್ ಮಾಡುತ್ತಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಅ ಕ್ರಿಟಿಕಲ್ ವೆಲಾಸಿಟಿ ಅಂತ ಕರಿತೀವಿ. As all of we know, the laminar flow happens or occurs at a very low velocity of the fluid flow. As the fluid velocity increases, what happens? It slowly converts laminar to turbulent flow. The point at which the flow converts to laminar to turbulent, it is called as a transition velocity, or it is called as a critical velocity of the fluid. ಇವಾಗ ನಮಗೆಲ್ಲ ಏನು ಗೊತ್ತು, ಲ್ಯಾಮಿನಾರ್ ಫ್ಲೋ ಇದ್ದಾಗ ವೆಲಾಸಿಟಿ ಆಫ್ ದ ಫ್ಲೂಯಿಡ್ ಏನಿರುತ್ತೆ ಕಡಿಮೆ ಇರುತ್ತೆ, ಹಾಗೆ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋದಾಗ ಏನಾಗುತ್ತೆ, ಲ್ಯಾಮಿನಾರ್ ಟು ಏನಾಗುತ್ತೆ, ಟರ್ಬುಲೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ ವೆಲಾಸಿಟಿಗೆ ಏನಂತ ಕರಿತೀವಿ, ಇಟ್ ಇಸ್ ಕಾಲ್ಡ್ ಆಸ್ ಎ ಕ್ರಿಟಿಕಲ್ ವೆಲಾಸಿಟಿ ಅಂತ ಕರಿತೀವಿ. Now I will show one video. Okay, observe carefully. Here water is flowing from the tap. Here water is flow. Consider it is called as a streamline flow ಅಥವಾ laminar flow ಅಂತ ಕರಿತೀವಿ. Consider at this section the fluid particle velocity is same. ಓಕೆ, ಏನು ಫ್ಲೂಯಿಡ್ ಪಾರ್ಟಿಕಲ್ ಫ್ಲೋ ಆಗ್ತಿದ್ದಿಲ್ಲ, ಇಟ್ ಹ್ಯಾಸ್ ಅ ಸೇಮ್ ವೆಲಾಸಿಟಿ ಆ್ಯಂಡ್ ಎ ಡೈರೆಕ್ಷನ್. ಓಕೆ, ಅದಕ್ಕೋಸ್ಕರ ನಾವು ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಅ ಲ್ಯಾಮಿನಾರ್ ಫ್ಲೋ. ಓಕೆ, ಲೇಯರ್ ಬೈ ಲೇಯರ್ ಏನಾಗ್ತಾ ಇರುತ್ತೆ, ಫ್ಲೂಯಿಡ್ ಏನಾಗ್ತಾ ಇರುತ್ತೆ, ಫ್ಲೋ ಆಗ್ತಾ ಇರುತ್ತೆ. ಓಕೆ, ಲೇಟರ್ ವಿ ವಿಲ್ ಸಿ ಟರ್ಬುಲೆಂಟ್ ಫ್ಲೋ ಹೌ ಇಟ್ ಈಸ್. ಇಲ್ಲಿ ಫ್ಲೂಯಿಡ್ ವೆಲಾಸಿಟಿ ಏನಿರುತ್ತೆ, ಸ್ಲೋ ಇರುತ್ತೆ. ಫ್ಲೂಯಿಡ್ ವೆಲಾಸಿಟಿ ಹಿಯರ್ ಈಸ್ ಸ್ಲೋ. Now I am changing the speed. Okay, I am increasing the speed gradually. Now it becomes a turbulent. The fluid velocity at this particular point is different and direction also different. Okay, then we can call this type of the flow as a turbulent. Here the particle velocity is different at a particular point, then we can call this type of the flow as a turbulent. Thanks for watching. Don't forget to thumbs up.